ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಕೊಟ್ಟಿದೆ CWRC. ಹೌದು, 15 ದಿನ ನಿತ್ಯ 9,000 ಕ್ಯೂಸೆಕ್ ಅಷ್ಟು ನೀರು ಬಿಡುಗಡೆ ಮಾಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. 15 ದಿನ ನಿತ್ಯ 9,000 ಕ್ಯೂಸೆಕ್. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಸೂಚನೆ. ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವು ಖಚಿತಪಡಿಸಿಕೊಳ್ಬೇಕು. 9,000 ಕ್ಯೂಸೆಕ್ ನೀರಿನ ಹರಿವು ಖಚಿತ ಇರುತ್ತೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನೀರು ಹರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. 15 ದಿನ ನಿತ್ಯ 9,000 ಕ್ಯೂಸೆಕ್ ಹರಿವನ್ನ ಕಾಯ್ದುಕೊಳ್ಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಅಲ್ಲಿಗೆ ಕಳೆದ ಬಾರಿ 12,000 ಕ್ಯೂಸೆಕ್ ಅಷ್ಟು ನೀರು ಬಿಡಬೇಕು ಅಂತ ಹೇಳಿದ್ರು 15 ದಿವಸ. ಈ ಬಾರಿ 9,000 ಕ್ಯೂಸೆಕ್ ಅಂತ ಸೂಚನೆ ಬಂದಿದೆ. ಅಲ್ಲಿಗೆ 15 ದಿನದಲ್ಲಿ ಸುಮಾರು 11.66 TMC ಅಷ್ಟು ನೀರು ಬಿಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಬಿಳಿಗುಂಡ್ಲುವಿಗೆ ನೀರು ಹರಿದು ಬರುವಂತೆ ನೋಡ್ಕೊಳ್ಬೇಕು. ಅಷ್ಟೇ ಪ್ರಮಾಣದ ನೀರು, 9,000 ಕ್ಯೂಸೆಕ್ ಅಷ್ಟು ನೀರು. ಇದು ಕರ್ನಾಟಕಕ್ಕೆ ಮತ್ತೆ CWRC ಕಡೆಯಿಂದ ಸಿಕ್ಕಿರುವಂತ ಶಾಕ್ ಇದು. ಬಟ್ ವಾಸ್ತವ ಏನು? ವಾಸ್ತವದಲ್ಲಿ ಗೊತ್ತಿಲ್ಲ. ಇದು ಸರ್ಕಾರ ಖಚಿತಪಡಿಸಬೇಕಾಗುತ್ತೆ. KRS ಡ್ಯಾಮ್ನಿಂದ ಸುಮಾರು 4,017 ಕ್ಯೂಸೆಕ್ ಅಷ್ಟು ಹೊರಹರಿವಿದ್ಯಂತೆ. ಕಬಿನಿ ಜಲಾಶಯದಿಂದ 11,725 ಕ್ಯೂಸೆಕ್ ಹೊರಹರಿವಿದ್ಯಂತೆ. ಹಾಗೆ ಹೇಮಾವತಿ ಜಲಾಶಯದ ಹೊರಹರಿವು ಸುಮಾರು 1,800 ಕ್ಯೂಸೆಕ್ ಇದೆ. ಇದೆಲ್ಲ ಸೇರಿದ್ರೆ ಹತ್ತತ್ರ 15,000 ಕ್ಯೂಸೆಕ್ಗೂ ಹೆಚ್ಚಿನ ನೀರು ಈಗ ಆಲ್ರೆಡಿ ಹೋಗ್ತಾ ಇದೆ. ನಟರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ನಟರಾಜ್, ಈಗ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂತ ಕೊಟ್ಟಿರುವಂತ ಮತ್ತ ಸೂಚನೆ, ಇದು CWRC ಮಾಡಿರುವಂತ ಶಿಫಾರಸು. ಮುಂದಿನ ಹಂತದಲ್ಲಿ ಇದನ್ನು ಪ್ರಶ್ನೆ ಮಾಡೋಕೆ ಅವಕಾಶ ಇದೆ. ಬಟ್ ಏನೇನು ಆಗಿದೆ ಸಭೆಯಲ್ಲಿ? ಕರ್ನಾಟಕದ ಮುಖೇನ ಬಹಳ ಸಮರ್ಥವಾದ ಮಂಡಿಸಬೇಕಾದಂತ ಅನಿವಾರ್ಯತೆ ಇದೆ. ಅದಾಗಿದೆಯಾ? ಏನ್ ಕತೆ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ನಟರಾಜ್? ಎಸ್ ಮಾಲ್ತೇಶ್, ಮತ್ತೆ CWRC ಇಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತೆ ಕಳೆದ ಮೀಟಿಂಗ್ನಲ್ಲಿ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುವಂತೆ ಸೂಚನೆ ಮಾಡಲಾಗಿತ್ತು. ಆದರೆ 12,000 ಕ್ಯೂಸೆಕ್ ನೀರನ್ನು ನಮಗೆ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ 6,000ಕ್ಕೆ DK ಶಿವಕುಮಾರ್ ಅವರು ಕೂಡ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದರು. ಆದರೆ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಕೋರ್ಟ್ ನ್ಯಾಯಾಲಯಕ್ಕೆ ಹೋದರೂ ಕೂಡ ಇವತ್ತು ಕೂಡ ಒಂದು ನಿರ್ಣಯ ಮಾಡಿದ್ದಾರೆ. ಏನಂತಂದರೆ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು. ಅಂದರೆ ಅಲ್ಲಿ ಇರ್ತಕ್ಕಂತಹ ಸ್ಥಳೀಯ ನದಿಗಳ ಯಾವ್ಯಾವ ನದಿಗಳ ಸಂಪರ್ಕ ಆಗ್ತಾವಲ್ಲ ಎಲ್ಲ ನದಿಗಳಿಂದ ನೀರನ್ನು ಶೇಖರಣೆ ಮಾಡಿ 9,000 ಕ್ಯೂಸೆಕ್ ನೀರನ್ನು ಬಿಡುವಂತೆ ಇಲ್ಲಿ ಸೂಚನೆ ಮಾಡಲಾಗಿದೆ. ಏನು ಬಿಳಿಗುಂಡ್ಲುವಿನಲ್ಲಿ ಇರ್ತಕ್ಕಂತಹ ಈ ಒಂದು ಶೇಖರಣೆ ಘಟಕದಲ್ಲಿ ಅಲ್ಲಿಂದ ಇಲ್ಲಿ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ 6,000 ಕ್ಯೂಸೆಕ್ಕಲ್ಲಿ 9,000 3,000 ಕ್ಯೂಸೆಕ್ ಜಾಸ್ತಿನೇ ಇಲ್ಲಿ ಬಿಡುವಂತೆ ಇಲ್ಲಿ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಇಷ್ಟೆಲ್ಲ ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದರೆ ಇವತ್ತಿನ ಮೀಟಿಂಗಲ್ಲಿ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆಯಲ್ಲ, ಅಲ್ಲೂ ಕೂಡ ಈ ರೀತಿಯಾದಂಥ ಒಂದು ನಿರ್ಧಾರ ಆಗಿದೆ. ಅಂದರೆ ನಾಳೆ 24 ಆಗಸ್ಟ್ರಿಂದ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಈ ರೀತಿಯಾದಂಥ ಒಂದು ನೀರನ್ನು ಬಿಡಬೇಕು. ಅಂದರೆ ಒಟ್ಟಾರೆಯಾಗಿ 15 ದಿನಗಳ ಕಾಲ ನೀರನ್ನು ಬಿಡಬೇಕು. ಅಂದರೆ 15 ದಿನಗಳ ಕಾಲ ನೀರು ಬಿಟ್ಟರೆ 11.66 ಕ್ಯೂಸೆಕ್ ನೀರು ಒಟ್ಟಾರೆಯಾಗಿ ಹೋಗುತ್ತೆ. ಈ ರೀತಿಯಾದಂತಹ ನಿರ್ಧಾರವನ್ನು ಕೊಟ್ಟು ಕರ್ನಾಟಕಕ್ಕೆ ಒಂದು ಅನ್ಯಾಯ ಮಾಡಿದೆ ಅಂತಲೇ ಹೇಳ್ಬೋದು. ಪ್ರತಿ ಬಾರಿಯೂ ಈ ರೀತಿ ಅನ್ಯಾಯ ಆಗ್ತಿದ್ರೆ ಕರ್ನಾಟಕಕ್ಕೆ ಇದೇ ರೀತಿ ಒಂದು ಹೊಡೆತ ಆಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ನಟರಾಜ್, ಥ್ಯಾಂಕ್ ಯು. ನಮ್ಮ ಜಲಾಶಯಗಳಲ್ಲೇ ನೀರಿಲ್ಲದ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಇದು ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತ ರೀತಿ. KRS ನೀರು ತಮಿಳುನಾಡಿಗೆ ಹರಿತಾ ಇರುವಂತ ಬೆನ್ನಲ್ಲೇ ಮಂಡ್ಯ, ಮೈಸೂರಿನಲ್ಲಿ ಹೋರಾಟದ ಕಹಳೆ ಮೊಳಗ್ತಾ ಇದೆ ಕೂಡ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಜಿಲ್ಲೆಯ ರೈತರ ಬದುಕನ್ನು ಉಳಿಸದ ಜಿಲ್ಲೆಯ ರಾಜಕಾರಣಿಗಳಿಗೆ ಮಳೆ ಇಲ್ಲ, ಬೆಳೆಗಳಿಗೆ ನೀರಿಲ್ಲ, ನಮ್ಮ ನಾಲೆಗಳಿಗೆ ನೀರು ಬಿಡಿ ಅಂತ ಮೈಸೂರಿನಲ್ಲಿ ರೊಚ್ಚಿಗೆದ್ದ ರೈತರು ತಮಿಳುನಾಡಿಗೆ ನೀರು ಬಿಡೋದು ಯಾಕಂತ ಮಂಡ್ಯದಲ್ಲಿ ರಸ್ತೆಗಿಳಿದ ಕರವೇ ಕಾರ್ಯಕರ್ತರು. ಎರಡೂ ಜಿಲ್ಲೆಗಳಲ್ಲೂ ಕಾವೇರಿದ ಕಿಚ್ಚು, ರೈತರ ರೋಷಾವೇಶ. ತಮಿಳುನಾಡಿಗೆ KRSನಿಂದ ನೀರು ಬಿಡಲು ವಿರೋಧ. ನಮ್ಮ ನೀರು ನಮ್ಮ ಹಕ್ಕು ಎಂದು ರೈತರ ಆಕ್ರೋಶ. ಮಂಡ್ಯ, ಮೈಸೂರಿನಲ್ಲಿ ಕಾವೇರಿದ ಕಿಚ್ಚು. ಕಾವೇರಿ
ಇವತ್ತು ಮಂಡ್ಯದ ರೈತರು ಕರವೇ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ರಾಜ್ಯದಲ್ಲಿ ನಿರೀಕ್ಷಿತ ಮಳೆಯಾಗಿಲ್ಲ, ಮುಂದೆ ತಮಿಳುನಾಡಿನಲ್ಲಿ ಮಳೆ ಬರೋ ಸಾಧ್ಯತೆ ಇದೆ. ಹೀಗಿರುವಾಗ ಈಗಲೇ ನೀರು ಹರಿಸಿದ್ರೆ ನಮ್ಮ ರೈತರ ಗತಿ ಏನು ಅಂತ ಪ್ರಶ್ನಿಸಿದ್ರು. ತಮಿಳುನಾಡಿನ ಹಿತ ಕಾಯೋ ಬದಲು ಸರ್ಕಾರ ಮೊದಲು ನಮ್ಮ ರೈತರ ಹಿತ ಕಾಯಬೇಕು ಅಂತ ಆಗ್ರಹಿಸಿದ್ರು. ಇಲ್ಲಿ ಏನ್ ಸಮಸ್ಯೆ ಇದೆ? ಮಳೆ ಆಗಿಲ್ಲ, ಸಂಪೂರ್ಣವಾಗಿ ಕೃಷಿ ಭೂಮಿ ಎಲ್ಲ ನಾಶ ಆಗಿದೆ. ಮಳೆ ಆಗಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ. ಇನ್ನು ಮಳೆಗಾಲ ಮುಗ್ದಿದೆ, ಇನ್ನು ಅರಿವು ಮಾಡುವಂಥದ್ದು ಮುಂದಾಗಿಲ್ಲ. ಅವರು ಮಂಡ್ಯ ಜಿಲ್ಲೆಯ ರೈತರ ಕಡೆ ಒಂದು ಚೂರು ಗಮನ ಹರಿಸ್ತಾ ಇಲ್ಲ. ಇತ್ತ ಮೈಸೂರಿನಲ್ಲಿ ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ್ರು. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನಾಲೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಲಾಯಿತು. ಕಾಡಾ ಕಚೇರಿ ಮುಖ್ಯ ಗೇಟ್ ಬಳಿಯೇ ಪೊಲೀಸರು ರೈತರನ್ನ ತಡೆಹಿಡಿದ್ರು. ನನಗೆ ಮೈಸೂರಿನ ಕಾಡಾ ಕಚೇರಿ ಬಳಿ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು, ರೈತರು ಇವತ್ತು ಘೋಷಣೆಗಳನ್ನು ಕೂಗುವಂತ ಮೂಲಕವಾಗಿ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿ ಇರುವಂತದ್ದು ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತೇಳಿ. ಜಲಾಶಯ ತುಂಬಿದಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಒಂದು ನೀರು ಹರಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದ್ರೆ ನಾಲೆಗಳಿಗೆ ನೀರನ್ನ ಹರಿಸ್ತಾ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಮೊದಲೇ ಬೆಳೆಗಳಿಗೆ ಬೆಳಿಲಿಕ್ಕೆ ನೀರನ್ನ ಬಳಸಬೇಡಿ ಅಂತ ರೈತರಿಗೆ ಕರೆಯನ್ನ ಕೊಟ್ಟಿತ್ತು. ಆದ್ರೆ ಕುಡಿಯುವ ನೀರು ಮತ್ತೆ ದನ ಕರು ಜಾನುವಾರುಗಳಿಗೆ ನೀರು ಬೇಕು ಅಂತೇಳಿ ರೈತರು ನಿರಂತರವಾಗಿ ಮನವಿಯನ್ನ ಮಾಡ್ತಾ ಇದ್ರು. ಇದೀಗ ಕಬಿನಿ ಜಲಾಶಯ ಸಹ ಖಾಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಕಾವೇರಿ ಕೊಳದಲ್ಲೂ ಸಹ ನೀರಿಲ್ಲ. ಇದರ ನಡುವೆ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇರುವಂತದ್ದು. ನಾಲೆಗಳಿಗೆ ನೀರನ್ನ ಹರಿಸಿದ್ರೆ ಕೆರೆ ಕಟ್ಟೆಗಳು ತುಂಬೋದು, ಮತ್ತೆ ಅಂತರ್ಜಲವನ್ನ ವೃದ್ಧಿಗೊಳಿಸುವಂತಕ್ಕೆ ಸಹಕಾರಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಿ ಕೂಡಲೇ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತೇಳಿ ರೈತರ ಒಂದು ಒತ್ತಾಯವಾಗಿದೆ. ನಾಲೆಗೆ ನೀರು ಹರಿಸದಿದ್ರೆ ಕಬಿನಿ ಜಲಾಶಯವನ್ನೇ ವಶಕ್ಕೆ ಪಡೆಯುತ್ತೇವೆ, ರೈತರ ಬೆಳೆಗಳಿಗೆ ನೀರು ಪಡೆದೇ ತೀರ್ತೇವೆ ಅಂತ ಸವಾಲು ಹಾಕಿದ್ರು. ರೈತರ ಪ್ರತಿಭಟನೆ ತೀವ್ರಗೊಳ್ತಿದ್ದಂತೆ ಸಭೆ ನಡೆಸೋದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಬಡಗಲಪುರ ನಾಗೇಂದ್ರ, ಬೆಳೆಗಳಿಗೆ ನೀರು ಸಿಗಲಿದೆ ಅನ್ನೋ ವಿಶ್ವಾಸ ರೈತರಲ್ಲಿದ್ದು ತಮ್ಮ ಹಕ್ಕಿನ ನೀರು ಪಡೆದೇ ತೀರ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. 4 ನೀರು ಮಂಡ್ಯದಲ್ಲಿ ಕೊಟ್ಟಿದ್ರಲ್ಲ ಕಾವ್ಯ KRS ಅಲ್ಲಿ, ನಮ್ಮಷ್ಟು ನೀರಿಲ್ಲ, ಕಮ್ಮಿ ನೀರಷ್ಟು ಇಲ್ಲ KRS ಅಲ್ಲಿ. 4 ಕಟ್ ನೀರಿಗೆ ಅಚ್ಚುಕಟ್ಟಿಗೆ ಕೊಟ್ಟಿದ್ರಲ್ಲ ಕುಡಿಯೋ ನೀರು ಇದಕ್ಕೆ ಬಚ್ಚಕಟ್ಟಿಗೆ, ಅದೇ ರೀತಿ ಇಲ್ಲೂ ಕೊಡಬೇಕು. ಯಾಕಂದ್ರೆ ಬರ ಇದೆ, ಜನ ಗುಳೆ ಹೋಗ್ತಾರೆ, ಬಹಳಷ್ಟು ಕಷ್ಟದಲ್ಲಿದ್ದಾರೆ. ನೀರು ಕೊಡ್ಬೋದು, ಕಟ್ ನೀರು ಕೊಡ್ಬೋದು. ಖಂಡಿತ ಪಡಿತೀವಿ. ಇಲ್ಲ ಅಂತಂದ್ರೆ ನಾವು ಈ ಸರ್ಕಾರನ ಮಂಡಿಸ್ತೀವಿ, ದೊಡ್ಡ ಹೋರಾಟ ರೂಪಿಸ್ತೀವಿ. ಒಂದೆಡೆ ತಮಿಳುನಾಡಿಗೆ ನೀರು ಬಿಡುಗಡೆ ವಿರೋಧಿಸಿ ಆಕ್ರೋಶ ವ್ಯಕ್ತವಾಗ್ತಿದೆ, ಮತ್ತೊಂದೆಡೆ ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಆದ್ರೀಗ ಕಾವೇರಿ ನೀರು ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ರಾಮ್, ಮೈಸೂರು, TV9.